ಹೌದು. ಹಾ ನಾನಾ ಜನ್ಮವ ತಿರುಗಿ ಮಾನವ ಜನ್ಮಕ್ಕೆ ಬಂದು ನಾನಾ ಜನ್ಮವ ತಿರುಗಿ ಮಾನವ ಜನ್ಮಕ್ಕೆ ಬಂದು ಏನೇನು ಅರಿಯಲಿಲ್ಲೋ ಮಾನವಾನಿ ಏನೇನು ಅರಿಯಲಿಲ್ಲೋ ಮಾನವ ಏನೇನು ಅರಿಯಲಿಲ್ಲೋ ಮಾನವ ನಾನಾ ಜನ್ಮವ ತಿರುಗಿ ನಾನಾ ಜನ್ಮವ ತಿರುಗಿ ಮಾನವ ಜನ್ಮಕ್ಕೆ ಬಂದು ಏನೇನು ಅರಿಯಲಿಲ್ಲೋ ಮಾನವಾನಿ ಏನೇನು ಅರಿಯಲಿಲ್ಲೋ ಮಾನವ ನೀ ಏನೇನು ಅರಿಯಲಿಲ್ಲೋ ಮಾನವ ಜ್ಞಾನಪೂರಿತನಾಗಿ ಹೀನ ಹಿರಿತನದಿಂದ ಜ್ಞಾನಪೂರಿತನಾಗಿ ಹೀನ ಹಿರಿತನದಿಂದ ಏನೇನು ಗಳಿಸಲಿಲ್ಲೋ ಮಾನವ ಏನೇನು ಗಳಿಸಲಿಲ್ಲೋ ಮಾನವ ನಾನಾ ಜನ್ಮವ ತಿರುಗಿ ನಾನಾ ಜನ್ಮವ ತಿರುಗಿ ಮಾನವ ಜನ್ಮಕ್ಕೆ ಬಂದು ಏನೇನು ಅರಿಯಲಿಲ್ಲೋ ಮಾನವಾನಿ ಏನೇನು ಅರಿಯಲಿಲ್ಲೋ ಮಾನವ ನೀ ಏನೇನು ಅರಿಯಲಿಲ್ಲೋ ಮಾನವ ಕೊಟ್ಟು ಹಚ್ಚಲಿಬೇಕು ತೃಪ್ತಿ ಪಡೆಯಲಿಬೇಕು ಕೊಟ್ಟು ಹುಟ್ಟಲೇಬೇಕು ತೃಪ್ತಿ ಪಡೆಯಲೇಬೇಕು ತೃಪ್ತಿ ಪಡೆಯದಿದ್ದರೆ ಎಷ್ಟು ಕಷ್ಟ ಮಾನವ ಒಟ್ಟು ಎಲ್ಲ ಬಲ್ಲಿ ಇಷ್ಟಾಕ ತಿಳಿವಲ್ಲಿ ಒಟ್ಟು ಎಲ್ಲ ಬಲ್ಲಿ ಇಷ್ಟಾಕ ತಿಳಿವಲ್ಲಿ ಗಟ್ಟಿಯಾಗಿ ಗುರುಪಾದ ಹಿಡಿವಲ್ಲಿ ಗಟ್ಟಿಯಾಗಿ ಗುರುಪಾದ ಹಿಡಿವಲ್ಲಿ ಗಟ್ಟಿಯಾಗಿ ಗುರುಪಾದ ಹಿಡಿವಲ್ಲಿ ಗಟ್ಟಿಯಾಗಿ ಗುರುಪಾದ ಹಿಡಿವಲ್ಲಿ ನಾನಾ ಜನ್ಮವ ತಿರುಗಿ ನಾನಾ ಜನ್ಮವ ತಿರುಗಿ ಮಾನವ ಜನ್ಮಕ್ಕೆ ಬಂದು ಏನೇನು ಅರಿಯಲಿಲ್ಲೋ ಮಾನವ ನೀ ಏನೇನು ಅರಿಯಲಿಲ್ಲೋ ಮಾನವ ರಾಶಿ ಹೊನ್ನವ ಕೊಟ್ಟು ರಾಶಿ ಹಿಂಗದು ನಿನ್ನು ರಾಶಿ ಹೊನ್ನವ ಕೊಟ್ಟು ರಾಶಿಯು ಹಿಂಗದು ಏಸು ಜನ್ಮಾದರೂ ನೀ ಹೇಸುವಲ್ಲಿ ಮಾನವ ಏಸು ಜನ್ಮಾದರೂ ನೀ ಹೇಸುವಲ್ಲಿ ಮಾನವ ಮೋಸದೊಳಗೆ ಬಿದ್ದು ಯಾವ ಶಾಣನಪ್ಪ ಮೋಸ ಜನ್ಮದೊಳಗೆ ಏಸು ಶಾಣನಪ್ಪ ಲೇಸು ಲೇಸಂಬುದು ನೀ ಬಿಡುವಲಿ ಲೇಸು ಲೇಸೆಂಬುದು ನೀ ಬಿಡುವಲಿ ಲೇಸು ಲೇಸೆಂಬುದು ನೀ ಬಿಡುವಲಿ ನೀ ಲೇಸು ಲೇಸೆಂಬುದು ನೀ ಬಿಡುವಲಿ ನಾನಾ ಜನ್ಮಕ್ಕೆ ತಿರುಗಿ ನಾನಾ ಜನ್ಮವ ತಿರುಗಿ ಮಾನವ ಜನ್ಮಕ್ಕೆ ಬಂದು ಏನೇನು ಅರಿಯಲಿಲ್ಲೋ ಮಾನವ ನೀ ಏನೇನು ಅರಿಯಲಿಲ್ಲೋ ಮಾನವ ನೀ ಏನೇನು ಅರಿಯಲಿಲ್ಲೋ ಮಾನವ
ಆಗಿ ಇಲ್ಲೇನೇನು ಭವನಿಗಿ ಚಿನ್ಮಯನಾಗು ಆಗೀಗ ಎನಲೆ ಭವನಿಗಿ ಚಿನ್ಮಯನಾಗು ಸಾಗಿ ಹೋಯಿತು ಹೊತ್ತ ಮುಗಿಯಲಲ್ಲ ನೀನು ಸಾಗಿ ಹೋಯಿತು ಹೊತ್ತ ಮಾಗಿ ಎಲ್ಲೋ ಬೇಗನೆ ಗುರು ವಿಶ್ವರಾಜ ಕೂಡಲ ನೀ ಮಾನವ ಬೇಗನೆ ಗುರು ವಿಶ್ವರಾಜರ ಕೂಡಲ ನೀ ಮಾನವ ಭೋಗ ಮೋಕ್ಷಕ ನೀನು ಭೋಗ ಮೋಕ್ಷಕ ಸುಖ ಸುಖವಾಗಿ ಇರು ನೀನು ಮಾನವ ಸುಖವಾಗಿ ಇರು ನೀನು ಮಾನವ ನಾನಾ ಜನ್ಮವ ತಿರುಗಿ ನಾನಾ ಜನ್ಮವ ತಿರುಗಿ ಮಾನವ ಜನ್ಮಕ್ಕೆ ಬಂದು ಏನೇನು ಅರಿಯಲಿಲ್ಲೋ ಮಾನವ ನೀ ಏನೇನು ಅರಿಯಲಿಲ್ಲೋ ಮಾನವ ನೀ ಏನೇನು ಅರಿಯಲಿಲ್ಲೋ ಮಾನವ ಜ್ಞಾನಪೂರಿತನಾಗಿ ಹೀರ ಹಿರಿತನದಿಂದ ಏನೇನು ಗಳಿಸಲಿಲ್ಲೋ ಮಾನವ ನೀ ಏನೇನು ಗಳಿಸಲಿಲ್ಲೋ ಮಾನವ ನೀ ಏನೇನು ಗಳಿಸಲಿಲ್ಲೋ ಮಾನವ ನಾನಾ ಜನ್ಮವ ತಿರುಗಿ ಮಾನವ ಜನ್ಮಕ್ಕೆ ಬಂದು ಏನೇನು ಅರಿಯಲಿಲ್ಲೋ ಮಾನವ ನೀ ಏನೇನು ಅರಿಯಲಿಲ್ಲೋ ಮಾನವ ನೀ ಏನೇನು ಅರಿಯಲಿಲ್ಲೋ ಮಾನವ ನೀ ಏನೇನು ಅರಿಯಲಿಲ್ಲ ಮಾನವ ಶಿವ ಸಾಂಬ ಜಯ ನಮ ಪಾರ್ವತೆ ಶಿವ ಹರ ಹರ ಮಹಾದೇವ ಸದ್ಗುರು ಮಲ್ಲಿಕಾರ್ಜುನ ಮಹಾರಾಜ್ ಕೀ ಜೈ. 84 ಲಕ್ಷ ಜೀವರಾಶಿಗಳಲ್ಲಿ ಅಪರೂಪವಾಗಿರ್ತಕ್ಕಂಥ ಮಾನವ ದೇಹವನ್ನು ತೊಟ್ಟು ಯಾವುದನ್ನು ಮಾಡು ಅಂತ ಶಾಸ್ತ್ರಗಳು ಪ್ರತಿಪಾದನೆ ಮಾಡ್ತಾ ಇದ್ದವು, ಅದನ್ನು ನಾವೆಲ್ಲ ಮರ್ತೀವಿ ಅಂತ ತಿಳ್ಕೊಂಡು ಮಹಾತ್ಮರು ನಮಗಂತಾರಪ್ಪ, ನೀ ನರನಾಗಲಿಕ್ಕೆ ಪ್ರಯತ್ನ ಮಾಡು, ಮಾನವನಾಗಲಿಕ್ಕೆ ನೀನು ಪ್ರಯತ್ನ ಮಾಡು ಅಂತ ತಿಳ್ಕೊಂಡು ನಮ್ಮೆಲ್ಲರಿಗೂ ಪ್ರಚೋದನೆ ಮಾಡ್ತಾ ಇದ್ದ. ಆದ್ರೆ ಮನುಷ್ಯ ಏನು ಮಾಡ್ತಾ ಇದ್ದಾನಂತ ಕೇಳಿದ್ರ, ಶಾಸ್ತ್ರದ ಮಾತುಗಳನ್ನು ಮೀರಿ ತನ್ನ ಮನಸ್ಸಿಗೆ ಬಂದಂಗ ಮನಸ್ಸು ಹೇಳಿದಂಥ ಮಾರ್ಗದೊಳಗೆ ನಡೆದು ಅನಂತ ಪಾಪ ಕರ್ಮಗಳನ್ನು ಮಾಡಿ ನರಕಕ್ಕೆ ಗುರಿ ಆಗ್ತಾ ಇದ್ದಾನಲ್ಲ, ಇಂಥ ಮನುಷ್ಯನಿಗೆ ಮನುಷ್ಯ ಅಂತ ಕರಿಬೇಡ್ರಿ ಅಂದ್ರೆ ಅವರು. ಹಾಗಾದ್ರೆ ಏನು ಅನ್ನಬೇಕ್ರಿ? ಏನು ಅನ್ನಬೇಕು? ಮತಯೋ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾನರಹ. ಮನಸ್ಸು ಹೇಳಿದಂಗೆ ಕೇಳವನಿಗೆ ಮಂಗೆ ಅನ್ರಿ ಅಂದ್ರೆ ಅವ್ರು. ನೀವಂತೀರಿ ನಾವು ಮನುಷ್ಯರದೀವಿ, ನಮಗೆ ಯಾಕೆ ಮಂಗೆ ಅನ್ನಬೇಕ್ರಿ ಅಂತ ನಾವಂತೀವಿ. ಕಾಣ್ತೀವಿ ಮನುಷ್ಯನಂಗ, ಮಾಡ್ತೀವಿ ಮಂಗ್ಯನಂಗ. ಅದಕ್ಕೆ ಯಾವತ್ತೂ ಕೂಡ ಮನಸ್ಸಿನ ಮಾತುಗಳನ್ನು ಕೇಳಲಿಕ್ಕೆ ಹೋಗ್ಬೇಡಪ್ಪ. ಮನಮುಖಿ ಆದಿ ಅಂತ ಕೇಳಿದ್ರೆ ದುಃಖನೇ ನಿನಗೆ ಕಟ್ಟಿಟ್ಟ ಬುತ್ತಿ ಅದ. ಅದಕ್ಕೆ ಶಾಸ್ತ್ರಗಳು ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ ಅಂದ್ರೆ ನಿಜಗೊಂಡ್ರು. ಮನಸ್ಸಿಗೆ ಬಂದಂಗ ಈ ಭೂಮಿ ಮ್ಯಾಗ ನಡಿಲಿಕ್ಕೆ ಹೋದಿ ಅಂದ್ರ ನಿನಗೆ ದುಃಖನೇ ಅದ, ನರಕನೇ ಅದ ಕರೆ, ಆದ್ರೆ ನಿನಗೆ ಮಾತ್ರ ಸ್ವರ್ಗ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನೀ ಏನು ಮಾಡು ಅಂತ ಕೇಳಿದ್ರ, ಅಪರೂಪವಾಗಿರ್ತಕ್ಕಂಥ ಮಾನವ ದೇಹದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಆಯುಷ್ಯವನ್ನು ಭಗವಂತ ನಮ್ಮೆಲ್ಲರಿಗೂ ಕಳಿಸಿಕೊಟ್ಟಾನ. ಎಷ್ಟು ಶ್ರೇಷ್ಠ ಅದ ಅಂದ್ರೆ ಒಂದೊಂದು ಕ್ಷಣಗಳು ಸಹಿತ ಕಿಮ್ಮತ್ತಿನವದವ್ರಿ. ಅದಕ್ಕೆ ಶಾಸ್ತ್ರಗಳು ಬಹಳ ಚಂದ ನಮಗೆ ಉಪದೇಶ ಮಾಡಿದ್ರು. ಆಯುಷ್ಯ ಕ್ಷಣಮೇ ಕೋಪಿ ನ ತುಲ್ಯಂ ಸ್ವರ್ಣಕೋಟಿಭಿಹಿ ಹೇಳ್ತಾನ ಸುಭಾಷಿತಕಾರ. ನೋಡಪ್ಪ, ಆಯುಷ್ಯದ ಒಂದೇ ಒಂದು ಕ್ಷಣ ಕೋಟಿ ಸುವರ್ಣ ನಾಣ್ಯಗಳಿಗೆ ಸಮನಾಗಂಗಿಲ್ಲ ಅಂತ ಹೇಳ್ತಾರೆ. ನೋಡ್ರಿ, ಒಂದು ಸುವರ್ಣ ನಾಣ್ಯ ಅಂದ್ರೆ ಎಷ್ಟೋ ಕಿಮ್ಮತ್ತದ, ಅಂಥವು ಕೋಟಿ ಸುವರ್ಣ ನಾಣ್ಯಗಳಿದ್ರೂ ಸಹಿತ ನಿನ್ನ ಆಯುಷ್ಯದ ಒಂದು ಕ್ಷಣಕ್ಕೆ ಅದು ಸಮ ಆಗಂಗಿಲ್ಲ. ಅಂಥ ಕಿಮ್ಮತ್ತಿನ ಆಯುಷ್ಯವನ್ನು ನಾವೆಲ್ಲ ಪಡ್ಕೊಂಡು ಮಾಡಬಾರದ ಕೆಲಸ ಮಾಡಿ ಅಧರ್ಮಿಗಳಾಗಿ ಪಾಪಾತ್ಮರಾಗಿ ಹೋಗುವುದನ್ನು ನೋಡಿ ಮಹಾತ್ಮರು ನಮಗಂತಾರ, ಒಂದೊಂದು ಕ್ಷಣಗಳನ್ನು ಅದರ ಮಹತ್ವವನ್ನು ನೀ ತಿಳ್ಕೊಂಡು ಬದುಕಲಿಕ್ಕೆ ಪ್ರಯತ್ನ ಮಾಡು. ಮಹಾತ್ಮರು
ಆ ಆಯುಷ್ಯದ ಸಾರ್ಥಕತೆಯನ್ನು ಮಾಡ್ಕೊಂಡಾರ, ನಾವು ಅದನ್ನು ವ್ಯರ್ಥವಾಗಿ ಹಾಳು ಮಾಡಾಕತ್ತೀವಿ. ನೋಡ್ರಿ ನೀವು, ಭಾಳ ಮಂದಿ ನಮಗೆ ಟೈಮ್ ಪಾಸ್ ಆಗಂಗಿಲ್ಲ, ನಾವು ಹೆಂಗೆ ಕಾಲ ಕಳಿಬೇಕು ಅಂತ ತಿಳ್ಕೊಂಡು ಎಲ್ಲರ ನಡ್ಕೋತ ಓಡಾಡ್ತಾರೆ, ವಾಕಿಂಗ್ ಅಂತ ಹೋಗ್ತಾರೆ. ಹೋಗಿ ಎಲ್ಲರ ಒಂದು ಕಟ್ಟಿ ಕುಂತು ಊರು ಸಬರಿ ಮಾತಾಡ್ತಿರ್ತಾವೆ, ಹೌದಿಲ್ರಿ? ಅದೇ ಸಮಯವನ್ನು ಇಂಥ ಸತ್ಸಂಗದಾಗ ಬಂದು ಕುಂತು ಕೇಳಿದ್ದಿ, ಒಬ್ಬ ಮಹಾತ್ಮನ ಮುಂದೆ ಕುಂತು ಎರಡು ಮಾತು ಕೇಳಿದ್ದೆ ಅಂದ್ರೆ ನಿನ್ನ ಜನ್ಮ ಸಾರ್ಥಕ ಆಗ್ತಿತ್ತು. ಆ ಕಿಮ್ಮತ್ತಿನ ಸಮಯವನ್ನು ಎದೆದಕ್ಕೋ ಉಪಯೋಗ ಮಾಡಾಕತ್ತಾರ. ಆಶ್ಚರ್ಯ ಅನ್ನಿಸ್ತದ. ಮಹಾತ್ಮರಿಗೆ ಸಮಯ ಸಾಲ್ವಲ್ತು, ನಮಗೆ ಹೆಂಗೆ ಕಳಿಬೇಕು ಟೈಮ್ ಅಂತ ನಾವು ಅಂತೀವಿ. ಎಷ್ಟು ವಿಚಿತ್ರ ಅದ. ಬಸವಣ್ಣ ಅಂತನ, ನಮ್ಮ ಚಿಂತೆ ನಮಗೆ ಸಾಲದು, ಯಮಚಿಂತೆ ಯಮಗೆ ಆಸಲುಂಟು ಹೊದೆಯಲ್ಲುಂಟು ಅಂತನ ಬಸವಣ್ಣ. ನಾ ಏನಿದ್ದೀನಿ ಅಂತ ತಿಳ್ಕೊಳಕ ಹೊಂಟೀನಿ, ನನ್ನ ಚಿಂತೆ ಮಾಡಕ್ಕೆ ನನಗೆ ಹಗಲು ಸಾಲ್ವಲ್ವು, ರಾತ್ರಿನೂ ಸಾಲ್ವಲ್ವು ಅಂತ ಅವ್ರಂತಾರ. ನಾವು ನಂಬುದು ಬಿಟ್ಟೀವಿ, ಹಗಲು ರಾತ್ರಿ ಮಂದಿ ಉಸಬರಿ ಮಾಡ್ಕೋತ ತಿರುಗ್ತೀವಿ, ಹೌದಿಲ್ರಿ? ಎಲ್ಲಿ ಕುಂತರು, ಎಲ್ಲಿ ಹೋದ್ರು, ಎಲ್ಲಿ ಬಂದ್ರು ಮಂದಿದೆ. ಎಂದರ ನಂಬದು ನಾವು ಸುದ್ದಿ ಮಾತಾಡಿವೇನು ಹೇಳ್ರಿ ನೋಡೋಣ, ಕರೆ ಹೇಳ್ರಿ ನೀವು. ಅವುಗಳು ಇನ್ನು ಅವ್ರು ಏನು ಮಾಡ್ತಾರೆ, ಅವ್ರು ರಾಜಕೀಯ ಸುದ್ದಿ ಮಾತಾಡ್ತಾರ, ನೀವು ಕಲ್ಲವ ಮಲ್ಲವನ ಸುದ್ದಿ ನೀವು ಮಾತಾಡ್ತೀರಿ. ಒಟ್ಟು ವೇಸ್ಟ್ ಅಂತ. ಅದು ಯಾವುದೂ ಕೂಡ ಉಪಯೋಗಕ್ಕೆ ಬರಲಾರ್ದಂಥ ಮಾತುಗಳನ್ನಾಡಿ ಸಮಯ ಯಾಕೆ ವೇಸ್ಟ್ ಮಾಡ್ತೀರಿ ಅಂತಾರೆ. ಮಹಾತ್ಮ ಗಾಂಧಿ ಅವನ ಇತಿಹಾಸದೊಳಗೆ ಒಂದು ಬಹಳ ಸುಂದರ ಘಟನೆ ಬರ್ತದೆ. ಮಹಾತ್ಮ ಗಾಂಧೀಜಿಯವರು ತಮ್ಮ ಮನೆ ಮುಂದೆ ಓಡಾಡ್ಕೋತ ವಿಚಾರ ಮಾಡ್ತಾ ಅಲ್ಲೇ ವಾಕಿಂಗ್ ಸುತ್ತಾಡ್ತಿದ್ರಂತ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ರು. 4-6 ಮಂದಿ ಫೈಲ್ವಾನ್ರು ಬಂದ್ರಂತ ಅವ್ರ ಹತ್ರ. ಬಂದು, ಯಪ್ಪ ನಾಳೆ ನಾವೊಂದು ದೊಡ್ಡ ಫಂಕ್ಷನ್ ಇಟ್ಕೊಂಡಿವಿ, ಶಕ್ತಿ ಪ್ರದರ್ಶನ ಮಾಡ್ತೀವಿ, ಅದಕ್ಕೆ ನೀವು ಉದ್ಘಾಟಕರಾಗಿ ಬರಬೇಕು ಅಂತ ಕೇಳಿದ್ರಂತ. ಯಾರನ್ರಿ? ಮಹಾತ್ಮ ಗಾಂಧಿಯನ್ನು ಕರೆದ್ರಂತ. ನೀವು ನಾಳೆ ನಮ್ಮ ಫಂಕ್ಷನ್ಗೆ ಬರಬೇಕ್ರಿ ಅಂದರು. ಮಹಾತ್ಮ ಗಾಂಧಿ ಅಂದ್ರಂತ, ನನಗೆ ಟೈಮ್ ಇಲ್ಲಪ್ಪ ಅಂದ್ರು ಅವರು. ನನಗೆ ಟೈಮ್ ಇಲ್ಲ, ನಾ ಇಂಪಾರ್ಟೆಂಟಾಗಿ ಒಂದು ಮೀಟಿಂಗ್ ಮಾಡೋದದ. ಭಾರತದ ಈ ಬ್ರಿಟಿಷರಿಂದ ಭಾರತ ದೇಶವನ್ನು ನಾವು ಅವರ ಕಪಿಮುಷ್ಟಿಯಿಂದ ಮುಕ್ತ ಮಾಡಬೇಕಾಗ್ಯದ. ಅದಕ್ಕಾಗಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅದ, ನಾವು ಹೋಗಲೇಬೇಕು, ನನಗೆ ಬರೋಕ್ಕಾಗಂಗಿಲ್ಲ ಅಂತಂತಿದ್ರಂತ. ಅವಾಗ ಅವ್ರಂದ್ರಂತ, ಇಲ್ಲ ಹೆಂಗಾರ ಟೈಮ್ ತಗೊಂಡು ನಮ್ಮ ಫಂಕ್ಷನ್ಗೆ ಬರಬೇಕು ಅಂದ್ರಂತ. ಅವಾಗ ಮಹಾತ್ಮ ಗಾಂಧೀಜಿ ಅಂದ್ರಂತ, ಬರ್ತಿದ್ದೆ ಕರೆ, ಆದ್ರೆ ಅದರಿಂದ ಏನೂ ಲಾಭ ಇಲ್ಲಲ್ಲ, ಅದಕ್ಕೆ ಬರಂಗಿಲ್ಲ ಅಂದ್ರಂತವ್ರು. ಏನೂ ಲಾಭ ಇಲ್ಲ ಅದರಿಂದ, ಅದಕ್ಕೆ ನಾ ಬರಂಗಿಲ್ಲ ಅಂದರು. ಬರಂಗಿಲ್ಲ ಅಂದ್ರೆ ನಾವು ನಿಮ್ಮ ಮುಂದೆ ಶಕ್ತಿ ಪ್ರದರ್ಶನ ಮಾಡಬೇಕಂತ ಆಸೆ ಆಗ್ಯದ. ನೀವು ಫಂಕ್ಷನ್ಗೆ ಬಂದಿಲ್ಲ ಅಂದ್ರೆ ಏನಾಯ್ತ್ರಿ, ಇಲ್ಲೇ ಮಾಡಿ ತೋರಿಸ್ತೀವಿ ನೋಡಿಬಿಡ್ರಿ ಅಂದ್ರಂತ ಗಾಂಧೀಜಿಗೆ. ಆಯ್ತಪ್ಪ ಮಾಡಿ ತೋರಿಸ್ರಿ ಅಂದ್ರ ಅವರು. ಆಯ್ತಂತ ತಿಳ್ಕೊಂಡು ಒಬ್ಬ ಏನು ಮಾಡಿದಂತ, ಕಬ್ಬಿಣದ ರಾಡು ಇರ್ತಾವಲ್ಲ ರಾಡುಗಳು, ಆ ಕಬ್ಬಿಣದ ರಾಡು ತಗೊಂಡು ಮಣಿಸಿಬಿಟ್ಟಂತ. ಮಣಿಸಿದ. ನೋಡಿ ಆಶ್ಚರ್ಯ ಆಯಿತು ಮಹಾತ್ಮ ಗಾಂಧಿಗೆ. ಇಷ್ಟು ದಪ್ಪ ಇರತಕ್ಕಂಥ ಒಂದು ಕಬ್ಬಿಣದ ರಾಡನ್ನು ಕೈಯಿಂದ ಮಣಿಸಿದ ಅಂತ ಆಶ್ಚರ್ಯದಿಂದ ನೋಡ್ತಿದ್ರು. ಮತ್ತೊಬ್ಬ ತನ್ನ ಕೈಯಿಂದ ಏನು ಮಾಡಿದಂದ್ರೆ ಟೆಂಗ್ ಒಡೆದಂತ, ಗುದ್ದಿದ, ಟೆಂಗ್ ಒಡೆದು ಚೂರು ಚೂರಾಯಿತು ನೋಡಿದ. ಮತ್ತೊಬ್ಬ ಏನು ಮಾಡಿದ ಅಂತ ಕೇಳಿದ್ರ, ಕಲ್ಲು ಗುದ್ದಿದಂತ ಕಲ್ಲು ಓಳಾಯಿತು. ದೊಡ್ಡದ ಒಂದು ಕಲ್ಲಿಗೆ ಹಗ್ಗ ಕಟ್ಟಿ ಹಲ್ಲಿನಿಂದ ಜಗ್ಗಿದಂತ ಒಬ್ಬ. ಇದನ್ನೆಲ್ಲ ಪ್ರದರ್ಶನ ಮಾಡೋದು ನೋಡಿ ಆಶ್ಚರ್ಯ ಅನ್ನಿಸ್ತಂತ. ಎಷ್ಟು ಶಕ್ತಿಯನ್ನ ಸಂಪಾದನೆ ಮಾಡಿರಪ್ಪ, ಭಾರಿ ಅದ ನಿಮ್ಮ ಪ್ರದರ್ಶನ ಅಂತ ಹೊಗಳ್ತಿದ್ರಂತ. ಅದಕ್ಕೆ ಅದ್ರಾಗ ಒಬ್ಬ ಚಾಣಾಕ್ಷ ಪೈಲ್ವಾನಿದ್ದಾವಂದಂತ, ಯಪ್ಪ ನಮ್ಮ ಚಾಣಾಕ್ಷತನ, ನಮ್ಮ ಜಾಣತನ ಏನು ದೊಡ್ಡದದ. ಬ್ರಿಟಿಷರ ಮನಸ್ಸನ್ನ ನೀವು, ಬ್ರಿಟಿಷರನ್ನ ಅವರ ಮನಸ್ಸನ್ನ ಗೆದ್ದು ಈ ದೇಶವನ್ನು ಓಡಿಸ್ಬೇಕಂತಕ್ಕಂಥ ತಾಕತ್ತು ನಿಮ್ದದಲ್ಲ, ಆ ತಾಕತ್ತಿನ ಮುಂದೆ ಯಾವ ತಾಕತ್ತೂ ದೊಡ್ಡದಲ್ಲ ಅಂದ್ಬಿಟ್ಟಂತ. ಅಂದ ತಕ್ಷಣ ಅವಾಗ ಅವ್ರು ಅಂದ್ರಂತ, ನೋಡಪ್ಪ
ದೈಹಿಕವಾಗಿರ್ತಕ್ಕಂಥ ಶಕ್ತಿ ಬರಬೇಕಾದ್ರ ನೀನು ಹಾಲು ಉಣಬೇಕು, ಕೀರು ಉಣಬೇಕು, ಬೈಟ ಕೊಡಿಬೇಕು. ಹೌದಿಲ್ರಿ? ಅಂದ್ರೆ ಫೈಲ್ವಾನ ಆಗ್ತಾನ, ಗೆದಿತಾನ. ಇದು ಆಹಾರದಿಂದ ಬರ್ತಕ್ಕಂಥ ಶಕ್ತಿ ಅದು ದೈಹಿಕ ಶಕ್ತಿ ಆಯ್ತಂದ್ರ, ನಾವು ನಮ್ಮಲ್ಲಿ ಬಂದಿರತಕ್ಕಂಥ ಶಕ್ತಿ ಅದು ಊಟದಿಂದ ಬಂದಿದ್ದಲ್ಲ, ಅದು ಭಗವಂತನ ಪ್ರಾರ್ಥನೆಯಿಂದ ಬರತಕ್ಕಂಥ ಆತ್ಮಶಕ್ತಿ ಅದ. ಅದಕ್ಕೆ ನಾವೆಲ್ಲರೂ ದೈಹಿಕ ಶಕ್ತಿಗಿಂತ ಆತ್ಮಶಕ್ತಿಯನ್ನು ಬೆಳೆಸ್ಕೊಳ್ಳೋದು ಭಾಳ ದೊಡ್ಡದದ ಅಂತ ಹೇಳ್ತಿದ್ದಂತ ಮಹಾತ್ಮ ಗಾಂಧಿ. ಹೇಳ ತಾತ್ಪರ್ಯ ಏನು ಅಂತ ಕೇಳಿದ್ರ, ನಾವು ಕೂಡ ಸಮಯವನ್ನು ಯಾವ್ಯಾವುದಕ್ಕೂ ಉಪಯೋಗ ಮಾಡೋದಕ್ಕಿಂತ ನಮ್ಮ ಆತ್ಮ ಕಲ್ಯಾಣದ ಕಡೆ ಸ್ವಲ್ಪ ಅದನ್ನು ಉಪಯೋಗ ಮಾಡಿಬಿಟ್ವಿ ಅಂದ್ರೆ ನಾವು ಮಹಾತ್ಮರಾಗಕ್ಕೆ ಬರ್ತದ, ಶರಣರಾಗಕ್ಕೆ ಬರ್ತದ. ಅದಕ್ಕೆ ಮಹಾತ್ಮ ಅಂತನ ನಿನ್ನ ಆಯುಷ್ಯದ ಕ್ಷಣಗಳನ್ನು ಆದಷ್ಟು ಸದುಪಯೋಗ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಪ್ಪ, ದುರುಪಯೋಗ ಮಾಡ್ಕೋಬೇಡ. ಎದೆದಕ್ಕೋ ಕಳಿಬೇಡ ಸಮಯವನ್ನು. ಭಗವಂತನಿಗಾಗಿ, ಸತ್ಸಂಗಕ್ಕಾಗಿ ಸದುಪಯೋಗ ಮಾಡಿಕೊಂಡಿ ಅಂದ್ರೆ ನೀನು ಆಯುಷ್ಯವನ್ನು ಪಡ್ಕೊಂಡು ಈ ಮನುಷ್ಯ ಜನ್ಮಕ್ಕೆ ಬಂದದ್ದು ಅವತ್ತು ಸಾರ್ಥಕ ಆಗುತ್ತದ. ಅವಾಗ ನೀನು ನಿಜವಾಗಿರ್ತಕ್ಕಂಥ ಮನುಷ್ಯನ ಕೆಲಸ ಮಾಡಿದೆ ಅಂತ ಭಗವಂತ ನಿನ್ನನ್ನು ಸ್ವೀಕಾರ ಮಾಡ್ತಾನ. ಅನ್ಯಥಾ ಸ್ವೀಕಾರ ಮಾಡಂಗಿಲ್ಲ ಅಂತ ತಿಳ್ಕೊಂಡನೇ. ಒಂದೊಂದು ಆಯುಷ್ಯದ ಕ್ಷಣಗಳು ರತ್ನದಕ್ಕಿಂತ ಭಾಳ ಬೆಲೆ ಬಾಳ್ತಕ್ಕಂಥವದವು. ಅವನ್ನ ಭಾಳ ಜ್ವಾಪಾನ ಮಾಡು. ಹೆಂಗರ ಕಳೆಯಕ್ಕೆ ಹೋಗ್ಬೇಡ ಅಂತಾರವ್ರು. ಕಳೆದ ಬಳಿಕ ಪಶ್ಚಾತ್ತಾಪ ಪಡಬೇಕಾಗ್ತದ. ನಾವು ಏನಿದ್ದೀವಿ, ನಾವು ಏನು ಸಾಧಿಸಬೇಕಾಗ್ಯದ, ನಾವು ಎದಕ್ಕೆ ಬಂದೀವಿ, ಏನು ಮಾಡಬೇಕಂತಕ್ಕಂಥ ಜ್ಞಾನ ಇಲ್ಲ. ಇಡೀ ದಿನ ಎಲ್ಲ ಪ್ರಪಂಚಕ್ಕೆ ಕಳೆದಿ ಆಯುಷ್ಯವನ್ನೆಲ್ಲ ಅದರೊಳಗೆ ಮುಗಿಸಿಬಿಟ್ಟು ಅಂತಿರಿಲ್ಲ. ಏನು ಮಾಡೋದ್ರಿ? ಇಡೀ ಜೀವನನೇ ಗಂಧ ತೇದಂಗೆ ತೇದೆ ನೋಡ್ರಿ ಸಂಸಾರಕ್ಕೆ ಅಂತಿರ್ತಾರೆ ಭಾಳ ಮಂದಿ. ಅಂತಿರಿಲ್ಲ ನೀವು ನಿಮ್ಮೂರಾಗ? ಕೆಲವೊಂದು ಮಂದಿ ಸತ್ರು ಅನ್ನಂಗಿಲ್ಲ. ಯಾಕ? ಅವ್ರಿಗೆ ಅದೇ ಚಲೋ ಅನಿಸಿರ್ತದ. ಆದರೆ ಒಬ್ಬ ಸಜ್ಜನ ಮನುಷ್ಯ ಇದ್ದ, ಎಲ್ಲಾದರೂ ಮಹಾತ್ಮನ ಸನ್ನಿಧಿ ಒಳಗೆ ಬಂದು ಇಂಥ ಸತ್ಸಂಗದೊಳಗೆ ಬೆರೆತ ಅಂದ್ರೆ ಅವನಿಗೆ ಗೊತ್ತಾಗ್ತದೆ, ಹೌದಲ್ಲಪ್ಪ ನಾ ಇಷ್ಟು ವರ್ಷ ವ್ಯರ್ಥವಾಗಿ ನನ್ನ ಆಯುಷ್ಯವನ್ನು ಕಳೆದು ಬಿಟ್ನೆಲ್ಲ, ಹೆಂಗೆ ಮಾಡಬೇಕಂತ ಪಶ್ಚಾತ್ತಾಪ ಪಡ್ತಾನೆ. ಅದಕ್ಕೆ ಮಹಾತ್ಮರಂತಾರ, ಎಲ್ಲ ಕಳೆದ ಬಳಿಕ ಪಶ್ಚಾತ್ತಾಪ ಪಟ್ರೆ ಒಳ್ಳೆ ಬರ್ತದೇನ್ರಿ? ಅದು ಹೋಗಿರ್ತಕ್ಕಂಥ ಆಯುಷ್ಯ ವಾಪಸ್ ಬರಂಗಿಲ್ಲ. ಇದ್ದಾಗನೇ ಅದರ ಸದುಪಯೋಗ ಮಾಡ್ಕೋ ಅಂತಾರ ಅವರು. ಇದ್ದಾಗೆ ಮಾಡ್ಕೋ. ಕಳೆದು ಹುಡುಕ್ಯಾಡಕತ್ತಿದ್ರೆ ಹೆಂಗೆ ಸಿಗುತ್ತದ್ರಿ? ಈಗ ನೋಡ್ರಿ, ಭಾಳ ವಯಸ್ಸಾಗ್ಯದ, ಹಣ್ಣಾಗ್ಯದ ಶರೀರ, ಮನ್ಯಾಗ ಮಗ ಸೇರ್ವಲ್ಲ, ಸೊಸಿ ಸೇರ್ವಲ್ರು, ಅನ್ನ ಹಾಕಂಗಿಲ್ಲ. ಅವಾಗ ಬಂದು ಬಡ್ದಾಡ್ತಾವ ಮುದುಕರು. ಮೊದಲೇ ಗೊತ್ತಿತ್ತಂದ್ರೆ ನಾವು ಮಠ ಸೇರ್ತಿದ್ದೀವಿ ನೋಡ್ರಿ ಅಂತಾರೆ. ಈಗ ಬರ್ಬೇಕಂತೀವ್ರಿ, ಶಕ್ತಿ ಇಲ್ಲ. ಮಾಡ್ಬೇಕಂತೀವಿ, ಆಗಂಗಿಲ್ಲ. ಏನು ಮಾಡಕ್ಕೆ ಬರ್ತದ್ರಿ? ಈಗ ಪಶ್ಚಾತ್ತಾಪ ಪಡ್ತಾನ. ಇದು ಮೊದಲೇ ಬಂದಿತ್ತು ಅಂದ್ರೆ ಎಷ್ಟು ಜನ್ಮ ಸಾರ್ಥಕ ಆಗ್ತಿತ್ರಿ. ಬಸವಾದಿ ಶರಣರು ಪ್ರಪಂಚದೊಳಗೆ ಇದ್ರೂ ಕೂಡ ಏನು ಮಾಡಬೇಕಾಗ್ಯದ ಅದನ್ನು ಅವ್ರು ಮರೆತಿಲ್ಲ. ಸಿದ್ಧಾರೂಢಪ್ಪ 7 ವರ್ಷದಾಗೆ ಮನೆ ಬಿಟ್ಟ. ನಾ ಬಂದ ಕೆಲಸ ನಾ ಸಾಧಿಸಬೇಕಂತಕ್ಕಂಥ ಹಠದಿಂದ. ಪ್ರಹ್ಲಾದ 7-8 ವರ್ಷದ ಮಗು ಇದ್ದ, ಅವಾಗೆ ಮನೆಯನ್ನ ತ್ಯಾಗ ಮಾಡಿದ ಪರಮಾತ್ಮನ ಪ್ರಾಪ್ತಿ ಮಾಡ್ಕೋಬೇಕಂತ. ಧ್ರುವ 7-8 ವರ್ಷದ ಬಾಲಕರೇ, ಅವನು ಏನೇನು ಗೊತ್ತಿಲ್ಲ ಮಗುವಿಗೆ. ಆದರೂ ಸಹಿತ ಪರಮಾತ್ಮನನ್ನ ನಾ ಕಾಣಬೇಕು, ನಮ್ಮಪ್ಪ ನನ್ನನ್ನು ಸ್ವೀಕಾರ ಮಾಡಬೇಕು, ಆ ನಿಟ್ಟಿನೊಳಗೆ ನಾನು ಸಾಧನೆ ಮಾಡಬೇಕಂತ ತಪಸ್ಸನ್ನು ಮಾಡಿರ್ತಕ್ಕಂಥ ಇತಿಹಾಸವನ್ನು ನಾವು ಕೇಳ್ತೀವಿ. ಕೇಳಿದ್ರೂ ಸಹಿತ ನಮ್ಮ ಮನಸ್ಸಿಗೆ ನಾವು ಮಾಡಬೇಕಲ್ಲ ಅಂತಕ್ಕಂಥ ಬುದ್ಧಿ ಬರಲಿಲ್ಲ. ಅದಕ್ಕೆ ಶಾಸ್ತ್ರಗಳು ತಿಳ್ಕೊಂಡು ಕಾರ್ಯ ಮಾಡಪ್ಪ, ತಿಳಿದು ನಡೆದಿ ಅಂದ್ರೆ ಸುಖಿ ಆಗತ್ತಿದಿ, ಮರಿವಿ ಒಳಗೆ ಬದುಕಿದೆ ಅಂದ್ರೆ ಅಳಬೇಕಾಗುತ್ತದಂತ ತಿಳ್ಕೊಂಡನೇ ನಮ್ಮೆಲ್ಲರಿಗೂ ಎಚ್ಚರ ಮಾಡಕತ್ತಾರ. ನಮ್ಮ ಆಯುಷ್ಯದ ಒಂದೊಂದು ಕ್ಷಣಗಳು ಇಷ್ಟು ಕಿಮ್ಮತ್ತಿನವದವಲ್ಲ, ರತ್ನಕ್ಕಿಂತ ಬೆಲೆ ಬಾಳ್ತಕ್ಕಂಥ ಕಿಮ್ಮತ್ತದಕ್ಕದವು. ಅದಕ್ಕೆ ಮಹಾತ್ಮ ದೃಷ್ಟಾಂತ ಕೊಡ್ತಾನ. ಯಾವುದೋ ಒಂದು ಊರಾಗ ಒಬ್ಬ ರೈತ ನದಿ ದಂಡಿಗೆ ಹೊಲ ಮಾಡಿದ್ದ. ಅವನು ಹೊಲನೇ ಇತ್ತು, ನದಿ ಮಗ್ಗಲಿಕ್ಕೆ ಇತ್ತಂತ. ಮಕ್ಕಳು ಸಣ್ಣವಿದ್ದು, ಗಂಡ ಹೆಂಡತಿ ಇಬ್ಬರೇ ಹೊಲ ಮಾಡ್ತಿದ್ದ. ಹೊಲದಾಗ ಜೋಳ ಬಿತ್ತಿದ್ನಂತ. ಜೋಳ ಬಿತ್ತಿದ್ದ. ಆ ವರ್ಷ ಮಳೆ ಚಲೋ ಆಗಿತ್ತು, ಭಾಳ ಚಂದ ಬೆಳೆ ಬಂದಿತ್ತು.
ತೆನಿ ಬಹಳ ದೊಡ್ಡ ದೊಡ್ಡವಾಗಿದ್ದು, ಆದ್ರೆ ಗುಬ್ಬಿ ಕಾಟ ಭಾಳಾಗಿತ್ತು, ಪಕ್ಷಿಗಳ ಕಾಟ ಹೆಚ್ಚಾಗಿತ್ತು. ಅವಂದ ಸುತ್ತಮುತ್ತ ಹೊಲ್ದಾಗ ಎಲ್ಲಿ ಜ್ವಾಳನೇ ಇಲ್ಲ, ಎಲ್ಲ ಪಕ್ಷಿಗಳು ನನ್ನ ಹೊಲ್ದಾಗೆ ಬಂದು ತಿಂದು ಅಂದ್ರ ಎಲ್ಲ ಖಾಲಿ ಆದವು ಅಂದ್ರೆ ಹೆಂಗಪ್ಪ? ಇಷ್ಟೆಲ್ಲ ಕಷ್ಟಪಟ್ಟೀನಿ, ಚಲೋ ಬೆಳೆ ತೆಗಿಬೇಕಂತ ತಿಳ್ಕೊಂಡು ಹೊಲ್ದಾಗೆ ಉಳ್ಕೊಂಬಿಟ್ಟ. ಅಲ್ಲಿ ಮುಂಜಾನೆ ಎದ್ದ ತಕ್ಷಣ ಪಕ್ಷಿ ಹೊಡ್ಯವ, ಅಲ್ಲೇ ಉಣವ, ಅಲ್ಲೇ ಮಲಗವ, ಅಲ್ಲೇ ಇರಾಕತ್ತಿದ. ಹೆಂಡತಿ ಮಗನ ಕರ್ಕೊಂಡು ಊರಾಗಿರ್ತಿದ್ಲು. ಮಧ್ಯಾಹ್ನ ಹೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬುತ್ತಿ ಕಟ್ಕೊಂಡು ಹೊಲಕ್ಕೆ ಬರ್ತಿದ್ಲು. ಅವ ಏನು ಮಾಡ್ತಿದ್ದ ಅಂದ್ರೆ ಪಕ್ಷಿಗಳು ಬಂದಾವು ಅಂತ ತಿಳ್ಕೊಂಡು ಕಲ್ಲುಗಳನ್ನು ಆರಿಸ್ತಿದ್ದ. ಸಣ್ಣ ಸಣ್ಣ ಕಲ್ಲುಗಳನ್ನು ಗೊಳೆ ಮಾಡಿಕೊಂಡು ಬರ್ತಿದ್ದ. ಗೊಳೆ ಮಾಡಿಕೊಂಡು ಬಂದು ಕವಣಿ ಹಚ್ಚಿ ಹೊಡಿತಿದ್ದ. ಗೊತ್ತೈತಿಲ್ಲ ಕವಣಿ ಹಚ್ಚೋದು? ನೀವೇನಂತೀರಿ? ಕವಣಿನೇ ಅಂತೀರಿ. ಮತ್ತು ಭಾಷಾ ಜ್ಞಾನ ಗೊತ್ತಾಗ್ಬೇಕು ನಾವೇನು ಹೇಳ್ತೀವಿ ಅಂತ. ಏನು ಹೇಳಿದ್ರು ಏನು ಒಟ್ಟು ಅಂದ್ರ ಅನ್ಬೇಡ್ರಿ. ಗೊತ್ತಿಲ್ಲ ಅಂದ್ರೆ ಇಂಥ ಗೊತ್ತಿಲ್ಲ ಅನ್ಬೇಕು. ಯಾಕಂದ್ರೆ ಭಾಷೆ ಬಹಳ ಫರಕ್ ಹಾಕಿರ್ತ. ಒಂದು ಊರ ಭಾಷೆ ಒಂದು ಊರಾಗಿರಂಗಿಲ್ಲ. ಅದಕ್ಕೆ ನಮ್ಮ ಕಡೆ ಅಂತ ಕವಣಿ ಅಂತ ಕರೀತಾರೆ. ಕವಣಿ ಹೆಚ್ಚಿ ಕವಣಿ ಕಲ್ಲು ಹಾಕಿ ಕವಣಿಲಿ ಹೊಡಿತಿದ್ದ, ಪಕ್ಷಿಗಳನ್ನು ಓಡಿಸ್ತಿದ್ದ. ಒಂದು ದಿನ ಏನಾಯಿತು ಅಂದ್ರೆ ಅವ ಎಲ್ಲ ಕಡೆ ಕಲ್ಲುಗಳನ್ನು ಹುಡುಕಬೇಕಂದ್ರೆ ಸಿಗಲೇ ಇಲ್ಲ. ಮೊದಲೇ ಎರಿ ಮಣ್ಣಿತ್ತು. ಏನು ಮಾಡ್ಲಪ್ಪ ಅಂತ ತಿಳ್ಕೊಂಡು ಗುದ್ಲಿ ತಗೊಂಡು ಹೊಲ್ಲ ಅಡ್ಡಾಕತ್ತಿದ. ಕಲ್ಲು ಸಿಗುತ್ತವೇನೋ, ಸಣ್ಣ ಸಣ್ಣ ಕಲ್ಲಿನ ಹಳ್ಳು ಸಿಗುತ್ತವೇನಂತ ಅಡ್ಡತಿದ್ದ. ಅಲ್ಲಿ ಏನಾಯಿತು ಅಂದ್ರೆ ಒಂದು ಸ್ವಲ್ಪ ತೆಗೆದ್ರೊಳಗೆ ಕಲ್ಲುಗಳು ಬರಕತ್ತಿದ್ವು. ಆರಿಸ್ತಿದ್ದ. ಒಂದು ಸ್ವಲ್ಪ ಹೆಚ್ಚಿಗೆ ತೆಗದ. ಅಲ್ಲಿ ಒಂದು ಪಾತ್ರೆ ಒಳಗೆ ಮಿಂಚತಕ್ಕಂಥ ಕಲ್ಲಿನ ಹರಳುಗಳು ಕಂಡು. ಅವಂದ ಇಷ್ಟಾಕೊಂದ ಹಳ್ಳು ಸಿಕ್ಕುವಲ್ಲಿ ಇವತ್ತು ಪಕ್ಷಿಗಳನ್ನು ಹೊಡಿಯಾಕ ಭಾಳ ಚಲೋ ಆಯ್ತು ಅಂತ ತಿಳ್ಕೊಂಡು ಅವೆಲ್ಲ ಬಳ್ಕೊಂಡು ಬಂದ. ಆ ಮೆಂಚದ ಮೇಲೆ ನಿಂತ್ಕೊಂಡು ಆ ಮಿಂಚತಕ್ಕಂಥ ಹರಳುಗಳು ಅವನಿಗೆ ಪ್ರಜ್ಞೆ ಇಲ್ಲ, ಇವು ಏನದವಂತ, ಕಲ್ಲೇ ಅದಾವು ಮಿಂಚಕತ್ತವಂತ ತಿಳ್ಕೊಂಡ. ಅದನ್ನ ಕವಣೆಗೆ ಇಟ್ಟಿಟ್ಟು ಪಕ್ಷಿಗಳನ್ನು ಹೊಡಿತಿದ್ದ. ಅದು ಏನಾಯ್ತು ಗೊತ್ತೇನ್ರಿ? ಒಡೆದ ಕಲ್ಲಿನ ಹರಳುಗಳೆಲ್ಲ ನದಿಯಾಗಿ ಬೀಳಾಕತ್ತಿದ್ವು. ಅವು ಪಕ್ಷಿಗಳು ಓಡಿ ಹೋಗ್ತಿದ್ವು, ನದಿಯಾಗಿ ಬೀಳುತ್ತಿದ್ವು. ಎಷ್ಟೊತ್ತನ ಹಿಂಗೆ ಒಡೆದ. ಹೆಂಡತಿ ಬುತ್ತಿ ತಗೊಂಡು ಬಂದ್ಲು. ನೋಡ್ರಿ ಭಾಳ ತೆಗ್ಯದ, ಊಟ ಮಾಡ್ರಿ, ಕೈಕಾಲು ಮುಖ ತೊಗೊಂಬರ್ರಿ ಅಂತ ಕಳಿಸಿದ್ಲಂತ. ಆಯ್ತು ಅಂತ ಕೈಕಾಲು ಮುಖ ತೊಳ್ಕೊಳಕ್ ಹೋದ. ಸಣ್ಣ ಮಗ ಇತ್ರಿ, ಅದು ಮ್ಯಾಲೆ ಅಂಟ ಏರಿ ನೋಡ್ತಿತ್ತು. ಅಲ್ಲಿ ಒಂದು ಮಿಂಚದ ಕಲ್ಲು ಕಾಣ್ತಿ. ಅದಕ್ಕೆ ಅದನ್ನು ಕೈಯಾಗ ಹಿಡ್ಕೋತು. ಚಂದ ಕಾಣ್ತಲ್ಲ ಅದಕ್ಕೆ. ಚಂದ ಕಾಣ್ದ ತಕ್ಷಣ ಹುಡುಗ ಕೈಯಾಗ ಹಿಡ್ಕೊಂಡು ಆಡ್ಕೋತ ಕುಂತಿತ್ತು. ಅವ ಬಂದ, ಕೈಕಾಲು ಮುಖ ತೊಳ್ಕೊಂಡ, ಊಟ ಮಾಡಿದ. ಆಯಿತು, ಹೆಂಡತಿ ನಾ ಇನ್ನು ಮನೆಗೆ ಹೋಗ್ತೀನಿ ಅಂತ ಹೋದ್ಲು. ಈಗ ಅವಂದ ನಾ ಒಮ್ಮೆ ರಾಶಿ ಮಾಡ್ಕೊಂಡೇ ಬರ್ತೀನಿ ಅಂದ. ಆಯ್ತು ರೀ, ನೀವು ಹಂಗೆ ಮಾಡ್ರಿ, ನಾ ದಿನ ಬುತ್ತಿ ತಂದು ಕೊಡ್ತೀನಿ ಅಂದ್ಲು. ಹಂಗೆ ಏನು ಮಾಡಿದ್ಲು, ಮನೆಗೆ ಹೋದ್ಲು. ಸಾಯಂಕಾಲ ಹೊತ್ತು ದೀಪ ಹಚ್ಚಿದ್ಲು. ದೀಪ ಹಚ್ಚಿ ಅನ್ನ ಮಾಡಬೇಕಂತ ಅಕ್ಕಿ ತೊಳೆದು ಉಪ್ಪು ಹಾಕಬೇಕಂತ ನೋಡ್ತಿದ್ಲು. ಮನ್ಯಾಗ ಉಪ್ಪೇ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಬಡತನ ಪರಿಸ್ಥಿತಿ, ಎಲ್ಲರ ಗಂಡ ರೊಕ್ಕ ಇಟ್ಟಾನೇನೋ ಅಂತ ಆ ಕಡೆ ಹುಡುಕ್ತಿದ್ಲು ಹೆಣ್ಮಗಳು. ಸಿಗಲೇ ಇಲ್ಲ ಅಕ್ಕಿ. ಹೆಂಗೆ ಮಾಡಬೇಕಪ್ಪ? ಅಂಗಡಿಗೆ ಹೋಗಿ ಉಪ್ಪು ತರಬೇಕು, ಈ ಹಂಗ ಕೊಡಂಗಿಲ್ಲ ಉದ್ರಿ ಯಾರು, ಏನು ಮಾಡಲಿ ಅಂತ ಆ ಕಡೆ ನೋಡ್ತಿದ್ಲು. ಆ ಹುಡುಗ ಕೈಯಾಗಿ ಹಿಡ್ಕೊಂಡು ಬಂದಿತ್ತದು ಮಿಂಚಾಕಲ್ಲ. ಅದಕ್ಕೆ ಕಾಣ್ತಕ್ಕಿಗೆ ಮಿಂಚಾಕತ್ತಿತ್ತದು. ಇದು ಏನಿರ್ಬೇಕಂತ ಕೈಯಾಗ ತೊಗೊಂಡ್ಲು. ಚಂದ ಕಾಣಿತು. ಆಕಿ ಅಂದ್ಲು, ಈ ಭಾಳ ಚಂದ ಮಿಂಚಾಕತ್ತದ, ಇದೇ ಅಂಗಡಿ ಅವನಿಗೆ ಕೊಡಬೇಕು ಅಂದ್ಲು ಆಕಿ. ಇದನ್ನು ಕೊಡಬೇಕು, ಮುಂದೆ ಅವನಿಗೆ ತಕ್ಕಡಿಯಾಗಿಟ್ಟು ಕಲ್ಲು ಏನಾರ ಸಾಮಾನು ತೂಗಿ ಕೊಡಾಕರ ಬರ್ತದ, ಚಂದದ ತಗೋತಾನ, ಇದನ್ನು ಕೊಟ್ಟು ಉಪ್ಪು ತರಬೇಕಂತ ಅಂಗಡಿಗೆ ಹೋದ್ಲಾಕಿ. ಗಿರಾಕಿ ಭಾಳ ಇದ್ದು. ಅವ ಗಿರಾಕಿ ಮಾಡ್ಕೋತ ಬಂದ. ಎಲ್ಲರೂ ಓದ್ ಬಳಿಕ ಅಕ್ಕಿ ಅಂದ್ಲು, ಯಾಕ ಅದು ಹಳ್ಳದ, ಇದನ್ನು ಕೊಟ್ಟು ನನಗೆ ಉಪ್ಪು ಕೊಡು ಅಂದೆ. ಮಂದ್ಯಾಗ ಬೈದಂದ್ರ ಅಪಮಾನ ಅಲ್ಲ, ಅದಕ್ಕೂ ಮನುಷ್ಯನಿಗೆ ಒಂದಿಟ್ಟು ಸ್ವಾಭಿಮಾನ ಅನ್ನೋದು ಇರ್ತದ. ಆಕೆ ಅಂದ್ಲು, ಅಪಮಾನ ಆಗ್ತದ, ಅದಕ್ಕೆ ಎಲ್ಲರೂ ಓದ್ ಬಳಿಕೆ ನಾ ಕೇಳಬೇಕಂತ ನಿಂತ್ಕೊಂಡ್ಲು. ಎಲ್ಲರೂ ಓದ್ ಬಳಿಕೆ ಏನು ಬೇಕಮ್ಮ ಅಂತ ಅಂಗಡಿ ಅವ ಕೇಳಿದ ತಕ್ಷಣ ನನಗಿದನ್ನು ಕೊಡ್ರಿ ಸಾವುಕಾರ, ಉಪ್ಪು ಕೊಡ್ರಿ, ಇದು ಹಳ್ಳದ ನೋಡ್ರಿ, ಇದನ್ನು ತಗೊಳ್ರಿ ಅಂತ ಕೊಟ್ಲು. ಅದನ್ನು ಕೈಯಾಗಿಡ್ದ. ಪಳ 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 ಒಳಿತಿತ್ರಿ ಅದು. ಅವನಿಗೆ ಗೊತ್ತಾಯ್ತಿದು ರತ್ನದ ಹರಳದ ಅಂತ ಗೊತ್ತಾಯ್ತು. ಇದು ಸಾಮಾನ್ಯವಾಗಿರ್ತಕ್ಕಂಥ ಕಲ್ಲಲ್ಲ, ಇದು ರತ್ನ ಅದ ಅಂತ ಗೊತ್ತಾಗಿ ಅವ ಅಂದ, ಅಮ್ಮ ಇದನ್ನು
ಕೊಟ್ಟು ನೀವು ಉಪ್ಪು ತಗೊಳಕತ್ತಿದೆಲ್ಲ, ಇದ್ರ ಕಿಮ್ಮತ್ತು ಭಾಳದ ಅಂದವ. ಅವನು ಒಳ್ಳೆಯವನೇ, ಪುಣ್ಯಾತ್ಮ. ಅಂತಿಂಥವ್ರಿದ್ರ ಪಟ್ನ ಹಾಕ್ಕೊಂಡು ಉಪ್ಪು ಕೊಟ್ಟಿದ್ದಂದ್ರೆ ಮುಗ್ದೇ ಹೋಗಿಬಿಡ್ತಿತ್ತಲ್ರಿ. ಆದ್ರೆ ನ್ಯಾಯ ನೀತಿವಂತ ಇದ್ದ ಪುಣ್ಯಾತ್ಮ ಅವಂದ, ಸಾವುಕಾರ ಇದು ದುಡ್ಡು, ಇದು ಸಾಮಾನ್ಯ ಅಲ್ಲಮ್ಮ, ಇದು ಭಾಳ ಬೆಲೆ ಬಾಳ್ತಕ್ಕಂಥ ವಸ್ತು ಅದ ಅಂತ ಹೇಳಿದ. ಆಯ್ತ್ರಿ, ಉಪ್ಪು ಕೊಡ್ರಿ, ಅದ್ರ ಜೊತೆಗೆ ನನಗೆ ಊಟಕ್ಕೆ ಬೇಕಾಗಿರ್ತಕ್ಕಂಥ ಧಾನ್ಯಗಳನ್ನೆಷ್ಟು ಕೊಟ್ಟು ಬಿಡ್ರಿ ಸಾಕು ಅಂದ್ಲು ಆಕಿ. ಅದಕ್ಕೂ ಗೊತ್ತಿಲ್ಲ ಹೆಣ್ಮಗಳಿಗೆ ಇದು ಏನದ ಅಂತ. ಆಯಿತು ಅಂತ ತಿಳ್ಕೊಂಡು ಎಲ್ಲ ಕೊಟ್ಟ. ಅವನ ಆತ್ಮಸಾಕ್ಷಿಯಾಗಿ ಬದುಕ್ತಿದ್ದ ಸಾವುಕಾರ ಅವಂದ, ಪಾಪ ಭಾಳ ಬಡತನದ ಬೇಗಿ ಒಳಗೆ ಬೇಯಕತ್ತವ ಈ ಮಂದಿ, ಹೆಂಗಾರ ಮಾಡಿ ಇವ್ರನ್ನ ಉದ್ಧಾರ ಮಾಡಬೇಕು. ಈ ಹರಳು ಕೊಟ್ಟಾಳಂದ್ರೆ ಇದು ಕಿಮ್ಮತ್ತಿಂದ ಎಲ್ಲ ಅವ್ರಿಗೆ ನಾ ಕೊಡಬೇಕು ಅಂತ ತಿಳ್ಕೊಂಡು ಸಾವುಕಾರ ವಿಚಾರ ಮಾಡಿ ಏನು ಮಾಡಿದ, ಆಳು ಮಕ್ಕಳನ್ನ ಕರೆಸಿ ಹೇಳಿದ, ನೋಡು ಆ ಜೋಪಡಿ ಇದ್ದ ಜಾಗದೊಳಗೆ ಮನೆ ಕಟ್ಟಿಬಿಡ್ರಿ ಅಂತ ಹೇಳಿದ. ಅರ್ಜೆಂಟಾಗಿ ಎಲ್ಲ ಕೆಲಸಗಾರಿಗೆ ಕರೆಸಿ ಒಂದು ದೊಡ್ಡ ಮನೆ ಕಟ್ಟಿಸಿದ. ಮನೆಯೊಳಗೆ ಎಲ್ಲ ವರ್ಷಾನುಗಟ್ಲೆ ಉಂಡ್ರೂ ಮುಗಿಲಾರ್ದಷ್ಟು ಧಾನ್ಯಗಳನ್ನು ಕಳಿಸಿಕೊಟ್ಟ. ಮೈ ತುಂಬ ಬಂಗಾರ ಕೊಡಿಸಿದ, ಬಟ್ಟೆ ಕೊಡಿಸಿದ, ಎಲ್ಲ ಕೊಡಿಸಿದ. ಆದರೂ ಆ ರತ್ನಕ್ಕೆ ಸಮ ಆಗಿಲ್ಲದೇನು. ಮತ್ತಂದ ಏನಂತ, ನೋಡಮ್ಮ ನಿನ್ನ ಗಂಡ ಎಲ್ಲಿ ಹೋಗ್ಯಾನ ಅಂತ ಕೇಳಿದ. ನನ್ನ ಗಂಡ ಹೊಲ್ದಾಗದನ್ರಿ, ಅವ ಬಂದ ಬಳಿಕ ನಮ್ಮ ಅಂಗಡಿಗೆ ಕಳಿಸಿಕೊಡು ಅಂತ ಹೇಳಿದ. ಮತ್ತು ಉಳಿದಿಟ್ಟು ರೊಕ್ಕ ಪಕ್ಕ ಕೊಟ್ರಾಯ್ತಂತ ಅವ ಕಳಿಸಿಕೊಡು ಅಂದ. ಆಯ್ತ್ರಿ ಅಂತ ಹೇಳಿದ್ಲು. ಮನೆಗೆ ಬಂದ್ಲು, ಆರಾಮಿದ್ಲು. ಇವ ರಾಶಿ ಮಾಡಿಕೊಂಡು ಬಂಡಿ ಹುಡ್ಕೊಂಡು ಮನೆಗೆ ಬರ್ತಿದ್ದ. ಏನಿತ್ರಿ ಅಲ್ಲಿ? ಜೋಪಡಿ ಇರ್ತಕ್ಕಂಥ ಜಾಗದಾಗ ದೊಡ್ಡ ಅರಮನೆ ಕಟ್ಟಿದಂಗೆ ಕಟ್ಟ್ಯಾರ. ಇದು ನಾ ಎಲ್ಲಿಗೆ ಬಂದೆ ಅಂತ ವಿಚಾರ ಮಾಡ್ತಿದ್ದವ. ಇದು ನಾನು ನೋಡ್ತಕ್ಕಂಥದ್ದು ಕನಸು ನಿಜನೋ ಅಂತ ವಿಚಾರ ಮಾಡ್ತಿದ್ದ. ಹೆಂಡತಿ ಬಂಡಿ ಹೊಡ್ಕೊಂಡು ಗಂಡ ಬಂದ ಅಂತ ಓಡೋಡಿ ಹೋಗಿ ಕೈ ಹಿಡಿದು ಬರ್ರಿ ಅಂತ ಕರ್ಕೊಂಡು ಬಂದ್ಲಂತ. ಏನಿದು ಎಲ್ಲ ಅಂದ. ನನಗೆ ಗೊತ್ತಿಲ್ಲ, ಈ ಊರು ಸಾವುಕಾರರು ನನಗಿಷ್ಟೆಲ್ಲ ಕೊಟ್ಟಾರ, ನಿಮಗೂ ಭೇಟಿ ಆಗಂದಾರ ಅಂತ ಹೇಳಿಬಿಟ್ಲು. ಆಯಿತು ಅಂತ ತಿಳ್ಕೊಂಡು ಏನಿರ್ಬೇಕಂತ ಹೋದ ಬಳಿಕ ಸಾವುಕಾರ ಬಾ ಅಂದಿರಿ ಅಂತಲ್ರಿ ಅಂದ. ನೋಡಪ್ಪ, ನಿನ್ನ ಹೆಂಡತಿ ಉಪ್ಪು ತಗೊಳ್ಳೋ ಸಲುವಾಗಿ ನನ್ನ ಅಂಗಡಿಗೆ ಬಂದು ಒಂದು ಹಳ್ಳು ಕೊಟ್ಟಿದ್ಲು. ಈ ಹಳ್ಳಿನ ಕಿಮ್ಮತ್ತು ಎಷ್ಟು ಕೊಟ್ಟರು ಸಾಕಾಗಂಗಿಲ್ಲ. ಅದಕ್ಕೆ ಆ ಮನೆ ಕಟ್ಟಿಸಿದೆ, ಎಲ್ಲ ಮಾಡಿದೆ. ಇನ್ನೂ ಒಂದು ಸ್ವಲ್ಪ ನೀನು ಇಷ್ಟು ಕಷ್ಟಪಡ್ತಿದ್ದಿ, ನಿನ್ನ ಬಡತನ ನೀಗಲಿ ಅಂತ ರೊಕ್ಕ ಕೊಡಬೇಕಂತ ನೀನು ದಾರಿ ನೋಡ್ತಿದ್ದೆ, ಬಾ ಕೊಡ್ತೀನಿ ಅಂದ. ಆಶ್ಚರ್ಯ ಆಯಿತು. ಅದು ಎಲ್ಲಿದ ತೋರಿಸ್ರಿ ಅಂದವ. ತೋರಿಸ್ರಿ ಅಂದ ತಕ್ಷಣ ಆ ಹರಳು ತೋರಿಸಿದ್ನಂತ. ನೋಡಿದ ಅವನಿಗೆ ಆಶ್ಚರ್ಯ ಆಯಿತು. ಯಾಕ ಒಂದು ಹಳ್ಳಿಗೆ ಇಷ್ಟೆಲ್ಲ ಕೊಟ್ಟು ಇನ್ನೂ ಕೊಡ್ತೀನಿ ಅಂತಾನಂದ್ರ ಅವ ಎಷ್ಟು ಒಗದಿದ್ದನ್ರಿ? ಕವಣೆಗೆ ಇಟ್ಟಿಟ್ಟು ಏಟು ಒಗದಿದ್ದವ. ಬಡ್ಕೊಂಡು ಅಳಕತ್ತಿದ. ಯಾಕೋ ಏನಾಯ್ತೋ ಹಿಂಗ್ಯಾಕೆ ಅಳತಿ ಅಂದ್ರ ಅವರು. ಏನು ಮಾಡ್ಲ್ರಿ ಸಾವುಕಾರ, ನಂದು ಎಲ್ಲ ಲಾಸ್ ಆಯ್ತ್ರಿ, ನಂದು ಹಾಳಾಯ್ತು ಅಂತ ಬಡ್ಕೋತಿದ್ದ. ಏನಾರ ಆಗ್ಯದು ಅಂದ್ರ ಅವನ ಹೆಂಡ್ತಿನೂ ಹಿಂದೆ ಬಂದಿದ್ಲು. ಅಕ್ಕಿ ಅಂದ್ಲು, ಏನಾರ ಆಗ್ಯದ ಹೇಳ್ರಿ ಅಂದ್ಲು. ಏನು ಮಾಡಲಿ, ಇದು ಒಂದು ಹಳ್ಳಿ ಇಷ್ಟು ಕಿಮ್ಮತ್ತಿಂದದ ಅಂದ್ರ ಸಾವಿರಾರು ಹಳ್ಳಿಗಳನ್ನ ಇವು ಕಲ್ಲೇ ಅದಾವಂತ ತಿಳ್ಕೊಂಡು ಕವಣಿ ಹೆಚ್ಚಿ ಹೊಡೆದೆ ಎಲ್ಲವೂ ನೀರು ಪಾಲಾಗಿ ಹರಿದು ಹೋಗಿಬಿಟ್ವಲ್ಲ ಅಂತ ಅಳ್ತಿದ್ನಂತ. ಅವಾಗ ಒಂದ, ಅಲ್ಲೋ ಮೂರ್ಖ, ಕಳೆದು ಹೋಗಿದ್ದು ಎಂದರ ಮತ್ತೆ ವಾಪಸ್ ಬರ್ತೈತೇನು? ಸಾಧ್ಯ ಇಲ್ಲ. ಅದು ಹೋಯ್ತು ಬಿಟ್ಟು ಬಿಡು. ಆದ್ರೆ ಒಂದರಿಂದ ನಿನ್ನ ಇಡೀ ಜೀವನ ಪರ್ಯಂತರ ಉಂಡ್ರೂ ಕೂಡ ಕುಂತುಂಡ್ರು ಸವಿಲಾರ್ದಷ್ಟು ಸಿಕ್ಕದ. ಇದಕ್ಕೆ ಸಂತೋಷ ಪಡಪ್ಪ. ಕಳೆದದ ಅಂತ ಪಶ್ಚಾತ್ತಾಪ ಪಟ್ಕೊಂಡು ಕುಂತ್ರೆ ಏನು ಮಾಡೋಕ್ಕಾಗ್ತದ ಅಂತ ಸಮಾಧಾನ ಮಾಡಿ ಕಳಿಸಿದಂಥ ಸಾವುಕಾರ. ಹೇಳ ತಾತ್ಪರ್ಯ ಏನಂತ ಕೇಳಿದ್ರ, ಹಂಗ ಭಗವಂತ ಅಂತಕ್ಕಂಥ ಸಾವುಕಾರನೂ ಕೂಡ ನಮ್ಮೆಲ್ಲರಿಗೂ ರತ್ನ ಸದೃಶವಾಗಿರ್ತಕ್ಕಂಥ ಆಯುಷ್ಯಗಳನ್ನು ಕೊಟ್ಟಾನ. ಯಾರಿಗೆ 30 ವರ್ಷ, 40 ವರ್ಷ, 50 ವರ್ಷ, ಎಷ್ಟೆಷ್ಟು ವರ್ಷದ ಓದಿವಿ ಯಾರಿಗೆ ಗೊತ್ತು. ಎಷ್ಟು ವರ್ಷ ಈ ಭೂಮಿ ಮ್ಯಾಗ ಬದುಕ್ತೀವೋ ಯಾರಿಗೆ ಗೊತ್ತದ್ರಿ. ಇಷ್ಟೆಲ್ಲ ರತ್ನಮಯವಾಗಿರ್ತಕ್ಕಂಥ ಆಯುಷ್ಯದವನ್ನು ನಮ್ಮೆಲ್ಲರಿಗೂ ಕೊಟ್ಟು ಕಳಿಸಿದ್ರು ಕೂಡ ಮನುಷ್ಯ ಹೆಂಡತಿಗಾಗಿ, ಮಕ್ಕಳಿಗಾಗಿ, ಸಂಸಾರಕ್ಕಾಗಿ ಎದೆದಕೋ ಕಳೆದು ಬಿಟ್ಟ. ಕೊನೆಗೆ ಸ್ವಲ್ಪ ಉಳಿದದ. ಅವಾಗ ಒಬ್ಬ ಮಹಾತ್ಮ ಸಿಕ್ಕ.
ಸದ್ಗುರುನಾಥ ಸಿಕ್ಕ, ಇದರ ಮಹತ್ವ ಇಷ್ಟು ದೊಡ್ಡದದ ಅಂತ ಪರಿಚಯ ಮಾಡಿಕೊಟ್ಟ. ಅವಾಗ ಬಡ್ಕೊಂಡು ಅಳ್ತಿದ್ದಿ, ನಾ ಇಷ್ಟು ದಿನ ವ್ಯರ್ಥ ಕಳೆದ್ನೆಲ್ಲ, ನಾ ಸುಮ್ಮನೆ ಹಾಳು ಮಾಡ್ಕೊಂಡೆಲ್ಲ ಅಂತ ಅಳ್ಕೋತ ಕುಂತ್ರ ಹೋಗಿರ್ತಕ್ಕಂಥ ಆಯುಷ್ಯ ವಾಪಸ್ ಬರ್ತವೇನ್ರಿ? ಈಗ ಎಷ್ಟು ವರ್ಷ ಕಳೆದಿರಿ ನೀವು? 30, 40, 50 ವರ್ಷದವ್ರು ಅದೀವಿ ನಾವು. ಇಷ್ಟೆಲ್ಲ ಆಯುಷ್ಯ ಕಳೆದಿವಿ. ಆ ದಿನಗಳು ಏನು ಕೊಟ್ಟರು ವಾಪಸ್ ಬರಂಗದವು ನಮಗೆ. ಬರ್ತಾವಂತೀರಿ? ಸಾಧ್ಯನೇ ಇಲ್ಲ. ಆದ್ರೆ ಮಹಾತ್ಮರಂತರ ಇಂದ ಗೊತ್ತಿರಲಿಲ್ಲ, ಕಳೆದಿ ಉಳಿದಿರ್ತಕ್ಕಂಥ ಆಯುಷ್ಯವನ್ನರ ಸಾರ್ಥಕ ಮಾಡ್ಕೋರೋ ಯಪ್ಪ. ಮನುಷ್ಯ ಜನ್ಮ ಮತ್ತೆ ಹುಟ್ಟಿ ಬರೋಕ್ಕಿದೇನು ಹುಲ್ಲು ಕಡ್ಡಿ ಅದ ಏನು? ಹೆಂಗ್ರಿ ಅಂತೀರಿಲ್ಲ? ಹುಟ್ಟಿ ಬರೋಕ್ಕೇನು ಹುಲ್ಲು ಜನ್ಮ ಅದ ಏನು ಅಂತೀರಿ ನೀವು? ಎಲ್ಲರಿಗೂ ಗೊತ್ತದ. ಆದ್ರೆ ಮಾಡಿವೇನು? ಮತ್ತು ಅದೇ ಸಂಸಾರ. ಹೌದ್ರಿ? ಮಹಾತ್ಮರಂತರ ಮತ್ತು ಬರ್ತೀವಿ ಅಂತಕ್ಕಂಥ ಭರವಸೆ ನಮಗಿಲ್ಲ. ಎಷ್ಟೋ ಆಯುಷ್ಯಗಳನ್ನು ಹೆಂಗೆಂಗೋ ಕಳೆದು ಮನುಷ್ಯ ಜನ್ಮ ಹಾಳು ಮಾಡ್ಕೊಳಕತ್ತಿಯಪ್ಪ. ಇದು ಮತ್ತೆ ಸಿಗಂಗಿಲ್ಲ. ಅದಕ್ಕೆ ಶಾಸ್ತ್ರಗಳು ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪಯ್ಯ, ಮುಂದೆ ಇಂಥ ಜನ್ಮ ಸಿಕ್ಕಿತೇನ್ರಪ್ಪಯ್ಯ ಅಂತ ಆಡತಾರ ಮಹಾತ್ಮರು. ಎಂಥ ಕಿಮ್ಮತ್ತಿನ ಜನ್ಮ ಕಳೆದ್ರಲ್ಲೋ ಇದು ಮತ್ತೆ ಸಿಗುತ್ತದಂತ ಏನು ಭರವಸೆ ಅದ ರೀ? ಏನು ಭರವಸೆ ಅದ? ಇದ್ದದ್ದನ್ನು ಸಾರ್ಥಕ ಮಾಡ್ಕೋ. ಉಳಿದಿರ್ತಕ್ಕಂಥ ಸಮಯವನ್ನು ಭಗವಂತನಿಗಾಗಿ ಕಳೆಯಪ್ಪ. ಅದಕ್ಕೆ ಅಕ್ಕ, ಇಂದನ ಜನ್ಮಗಳೇನಾದರಾಗಲಿ ಮುಂದೆ ನೀ ಕರುಣಿಸ ಚನ್ನಮಲ್ಲಿಕಾರ್ಜುನ. ಹೇ ಪರಮಾತ್ಮ, ಹೆಂಗೆಂಗೋ ಯಾವ್ಯಾವುದೋ ಜನ್ಮಗಳನ್ನು ಕಳೆದೆ, ಈ ಜನ್ಮವನ್ನು ಹಿಂದೆಷ್ಟೋ ಆಯುಷ್ಯ ಕಳೆದೆ. ಈಗ ನನಗೆ ಅರಿವು ಬಂದದ, ಒಂದೀಟು ಗುರು ಸನ್ನಿಧಿಗೆ ಬಂದೆ, ಸತ್ಸಂಗದೊಳಗೆ ಕುಂತೀನಿ. ಈ ಮನುಷ್ಯ ಜನ್ಮ ಶ್ರೇಷ್ಠ ಅದ, ಇದರ ಸಾರ್ಥಕತೆ ಮಾಡ್ಕೋಬೇಕಾದ್ರೆ ಒಂದೀಟು ಧರ್ಮ ಮಾಡು, ಪುಣ್ಯ ಮಾಡು ಅಂತ ಹೇಳಕತ್ತಾರಲ್ಲಪ್ಪ. ಈಗರ ಆ ಮಾರ್ಗದೊಳಗೆ ನಡೆಯುವಂಥ ಒಂದು ಸದ್ಬುದ್ಧಿಯನ್ನು ನನಗೆ ಕರುಣಿಸು ಪರಮಾತ್ಮ ಅಂತ ಪ್ರಾರ್ಥನೆ ಮಾಡ್ಕೊಳ್ರಿ ಅಂತಾರವ್ರು. ಯಾರಿಗೆ ಹೇಳಕತ್ತಾರ ಈ ಮಾತು? ಯಾರಿಗೋ ಹೇಳಿಲ್ಲ, ನಮಗೆ ಹೇಳಕತ್ತಾರ. ತಿಳಿತಿಲ್ರಿ? ಯಾಕೆ ನಾವು ಮುಂದೆ ಕುಂತೀವಲ್ಲ, ಈಗ ಕೇಳಕತ್ತೀರಲ್ಲ, ನಾವು ಹೇಳತ್ತೀವಿ, ನೀವು ಕೇಳಕತ್ತೀರಿ ಅಂದ ಬಳಿಕ ಗೊತ್ತಾಯಿತು ಈ ಶರೀರ ಸಾಮಾನ್ಯವಾಗಿರ್ತಕ್ಕಂಥ ಶರೀರ ಅಲ್ಲ. ಅದಕ್ಕೆ ನಿಜಗುಣರು ನರಜನ್ಮದಿಂದಿಹದೋಳ್ ಮಿಗಿಲುಂಟೆ. ಎಷ್ಟು ಉದ್ಗಾರ ತೆಗೆದು ಹೇಳ್ತಾನೆಪ್ಪ. ಇಂಥ ಮನುಷ್ಯ ಜನ್ಮಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಯಾವುದೂ ಇಲ್ಲ ನೋಡ್ರಿ. ದೇವತೆಗಳು ಸಹಿತ ಮನುಷ್ಯರಾಗಬೇಕಂತ ಅಪೇಕ್ಷೆ ಪಡ್ತಾರಂದ್ರ ನೀ ಮನುಷ್ಯನಾಗಿ ಯಾಕೆ ರಾಕ್ಷಸನ ಕೆಲಸ ಮಾಡ್ತೀಯ ಅಂತಾರವ್ರು. ನೋಡ್ರಿ, ದೇವ್ರ ಅಪೇಕ್ಷೆ ಮಾಡ್ಬೇಕಲ್ರಿ ಮನುಷ್ಯರಾಗ್ಬೇಕಂತ. ಯಾಕ? ಮನುಷ್ಯರಾಗಿ ಬಂದ್ರು ಅಂದ್ರೆ ಸತ್ಸಂಗ ಸಿಗುತ್ತದ, ಗುರುಗಳು ಸಿಗುತ್ತಾರ, ದರ್ಶನ ಭಾಗ್ಯ ಸಿಗುತ್ತದ, ಎರಡು ಒಳ್ಳೆ ಮಾತುಗಳನ್ನು ಕೇಳ್ತಕ್ಕಂಥ ನಮಗೂ ಭಾಗ್ಯ ಸಿಗುತ್ತದಂತ ದೇವತೆಗಳು ನಮ್ಮಂಗಾಗ್ಬೇಕಂತ ಅವ್ರಂತಾರ. ನೀವಂತೀರಿ ಅವ್ರಂಗೆ ಆರಾಮ್ ಉಂಡು ಮಕ್ಕೋಬೇಕಂತ ನೀವಂತೀರಿ. ಹೆಂಗದರಿ ವಿಚಿತ್ರ? ನೀವು ಸಣ್ಣವ್ರಂತ ತಿಳ್ಕೊಂಡಿರಿ, ದೇವತೆಗಳಿಗೆ ದೊಡ್ಡವ್ರಂತ ತಿಳ್ಕೊಂಡಿರಿ. ನಿಮಗಿಂತ ದೊಡ್ಡವರು ಪ್ರಪಂಚದೊಳಗೆ ಯಾರೂ ಇಲ್ಲ. ಯಾಕೆ ಹೇಳ್ತೀವಿ ಗೊತ್ತೇನು? ಈ ಜನ್ಮ ಇಷ್ಟು ಭಾಗ್ಯವಂತ ಜನ್ಮ ಸಿಕ್ಕದ ನಮಗೆ. ಏನು ಮಾಡ್ತಿ ಮಾಡ್ಕೋ. ಭಗವಂತ ಕೃಪಾ ಮಾಡಿ ಜನ್ಮ ಕೊಟ್ಟಾನ. ಇದ್ರಾಗ ಪುಣ್ಯ ಮಾಡಿ ಸ್ವರ್ಗಕ್ಕೂ ಹೋಗಕ್ಕೆ ಬರ್ತದ, ಪಾಪ ಮಾಡಿ ನರಕಕ್ಕೆ ಹೋಗಕ್ಕೆ ಬರ್ತದ. ಗುರು ಸನ್ನಿಧಿಗೆ ಬಂದು ಶಾಸ್ತ್ರ ಚಿಂತನ ಮಾಡಿ ಆತ್ಮಜ್ಞಾನ ಮಾಡಿಕೊಂಡು ಮುಕ್ತಿನೂ ಪಡೆಯಕ್ಕೆ ಬರ್ತದ. ಅದಕ್ಕೆ ಇದು ಏನದ? ಮಹಾದ್ವಾರ. ನರದೇಹ ಮೋಕ್ಷಾಚ ವಾಟ. ಮಹಾರಾಷ್ಟ್ರ ಸಂತರಂತರ ನರಜನ್ಮ ಇದು ಮೋಕ್ಷದ ಮಹಾದ್ವಾರ ಅದಯಪ್ಪ. ಈ ದ್ವಾರದಿಂದ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬರ್ತದ. ಅದಕ್ಕೆ ಒಂದಿಷ್ಟು ಧರ್ಮವಂತನಾಗಿ ಬದುಕು, ಪುಣ್ಯಾತ್ಮನಾಗಲಿಕ್ಕೆ ಪ್ರಯತ್ನ ಮಾಡು. ನಮಗೆ ಮುಂಜಾನೆ ಆಗಿಲ್ಲ ಮಧ್ಯಾಹ್ನ ಆಗಲಿಲ್ಲ, ಸಾಯಂಕಾಲ ಆಗಲಿಲ್ಲ, ಮಲಗುವಾಗರ ಒಂದಿಷ್ಟು ಪರಮಾತ್ಮನ ನೆನಪು ಮಾಡ್ರಿ. ಹೇ ಭಗವಂತ, ಕೃಪಾದಿಂದ ಈ ಶರೀರ ಕೊಟ್ಟಿದೆಪ್ಪ. ತಿಳಿದೋ ತಿಳಿಲಾರ್ದೋ ಎಷ್ಟೋ ಪಾಪಗಳನ್ನು ಮಾಡ್ತಾ ಇದ್ದೀನಿ. ಆ ಎಲ್ಲ ಪಾಪಗಳನ್ನು ಕಳೆದು ಬಿಡು ಭಗವಂತ. ತಿಳಿಲಾರ್ದ ಮಾಡಿದ ಪಾಪ ಕ್ಷಮಿಸ್ತಿ ಅಂತ ಕ್ಷಮ ಮಾಡು. ನನಗಾದಷ್ಟು ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥ ಸದ್ಬುದ್ಧಿಯನ್ನು ಕೊಡು ಭಗವಂತ ಅಂತ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಂಡು ಎದ್ದೇಳ್ರಿ. ಪ್ರಾರ್ಥನೆ ಮಾಡಿ ಮಲಗ್ರಿ. ಏನು ಕೆಲಸ ಮಾಡಿದ್ರು ಮಧ್ಯದೊಳಗೆ ಒಂದೀಟು ಪರಮಾತ್ಮನನ್ನು ನೆನೆಸ್ಲಿಕ್ಕೆ ಪ್ರಯತ್ನ ಮಾಡ್ರಿ.
ಹಾಗೆ ಕಳೆದು ಹೋಯಿತು ಅಂದ್ರೆ ಮತ್ತೆ ಮನುಷ್ಯರಾಗಿ ಬರ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಅದಕ್ಕನೇ ಮಹಾತ್ಮರು ಇದರೊಳಗೆ ಸಾರ್ಥಕವಾಗಿರ್ತಕ್ಕಂಥ ಬದುಕನ್ನು ಬದುಕ್ರಿ ಅಂತಕ್ಕಂಥ ಸಂದೇಶವನ್ನು ಇವತ್ತು ನಮ್ಮೆಲ್ಲರಿಗೂ ಕೊಡಕತ್ತಾರ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಆ ನಿಟ್ಟಿನೊಳಗೆ ತಾವೆಲ್ಲರೂ ಕೂಡ ಧರ್ಮಾತ್ಮರಾಗ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನೆರಡು ತೊದಲು ನುಡಿಗಳನ್ನು ಸದ್ಗುರುನಾಥನ ಅಡಿದಾವರೆಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್.